Good morning, students. In our last class, I explained some causes for the business risk, isn't it? In your syllabus, they explain the 4 causes for the business risk in briefly. In later classes, you will go through all the different causes for the business risk. First cause we discussed that natural causes like natural calamities, flood, famine, lightning, heavy rain, earthquake, etc. Due to all these events, life of the person and some property destroyed. This is also one of the cause for the business risk. The another one is human risk due to the negligence, carelessness of the employees. Next, strikes, rights from the employees, etc. Economic causes, change in the interest rates, fall in the demand, competition, change in the prices, higher rate of taxes. These are some economic causes for the business risk. Next one, lastly, the other causes. The unforeseen event like political disturbances. Yesterday I explained how political disturbance affect on the business. Failure of the technology, fluctuation in exchange rates. Yesterday I also explained what is exchange rates. Okay. So these are some causes for the business risk. For examination point of view, it is one of the important question for the 4 marks. Last few years, this one is the regular question and easy one. Okay. Now last class ನಾವು ವ್ಯವಹಾರದ ನಷ್ಟ ಭಯದ ಕೆಲವು ಕಾರಣಗಳನ್ನು ಚರ್ಚೆ ಮಾಡಿದ್ವಿ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ನಿಮ್ಮ ಈ ವರ್ಷದ ಸಿಲೆಬಸ್ ಒಳಗೆ ವ್ಯವಹಾರದ ನಷ್ಟ ಭಯಕ್ಕೆ ಕೆಲವೊಂದು ಕಾರಣಗಳನ್ನು ಹೇಳ್ಯಾರ, 4 ಕಾರಣ ಹೇಳ್ಯಾರ. ಅದನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಾರ. ಯಾವ ಕಾರಣಗಳು ಅಂತ ನಾವು ಮುಂದೆ ನೋಡಿದಾಗ, ನೈಸರ್ಗಿಕ ಕಾರಣಗಳು ಅಂದ್ರೆ ನೈಸರ್ಗಿಕ ವಿಕೋಪಗಳು, ಪ್ರವಾಹ, ಬರಗಾಲ, ಅತೀ ವೃಷ್ಟಿ, ಭೂಕಂಪ, ಇವೆಲ್ಲವೂ ನೈಸರ್ಗಿಕ ವಿಕೋಪಗಳು. ಇದರ ಮೇಲೆ ಮಾನವನ ನಿಯಂತ್ರಣ ಕಡಿಮೆ. ಇವನು ತಪ್ಪಿಸ್ಲಿಕ್ಕಾಗಂಗಿಲ್ಲ. ಇವತ್ತರಿಂದ ಜನರ ಜೀವಕ್ಕೂ ಹಾನಿ ಆಗ್ತದೆ, ಆಸ್ತಿ ಪಾಸ್ತಿಗೂ ಹಾನಿ ಆಗ್ತದೆ. ಇದರಿಂದ ಬಿಸ್ನೆಸ್ಸಿಗೆ ನಷ್ಟ ಆಗುವಂತಹ ಸಂಭವ ಇರ್ತದೆ. ಕೆಲವೊಂದು ಮುಂಜಾಗ್ರತಾ ಕ್ರಮದಿಂದ ಈ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳುವುದೇ ವಿನಃ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಹ್ಯೂಮನ್ ಕಾಸಸ್, ಮಾನವೀಯ ಕಾರಣಗಳು. ಈ ಮಾನವೀಯ ಕಾರಣಗಳ ಒಳಗೆ ನಾವೇನು ಹೇಳಿದ್ವಿ, ಈ ನೌಕರರ ಪ್ರತಿರೋಧ ಇರಬಹುದು, ಅಪ್ರಾಮಾಣಿಕತೆ ಇರಬಹುದು, ಅಜಾಗರೂಕತೆ ಇರಬಹುದು, ಅಥವಾ ನಿರ್ಲಕ್ಷ್ಯ ಇರಬಹುದು. ಆಮೇಲೆ ಮುಷ್ಕರ, ದಂಗೆ ಮತ್ತು ವ್ಯವಸ್ಥಾಪನೆಯ ದಕ್ಷತೆಯಲ್ಲಿ ಕೊರತೆ, ಇವೆಲ್ಲ ಕಾರಣದಿಂದ ಬಿಸ್ನೆಸ್ಸಿಗೆ ನಷ್ಟ ಆಗ್ತವೆ. ಅದೇ ಥರ ಆರ್ಥಿಕ ಕಾರಣಗಳವ. ಸರಕು ಸೇವೆಗಳ ಬೇಡಿಕೆ, ಅದರಲ್ಲಾಗುವ ಬದಲಾವಣೆ, ಪೈಪೋಟಿ, ಸರಕು ಸೇವೆಗಳ ಬದಲಾವಣೆಯಲ್ಲಿ ಬೆಲೆಯಲ್ಲಿ ಬದಲಾವಣೆ, ಸಾಲದ ಮೇಲೆ ಬಡ್ಡಿ ದರದ ಬದಲಾವಣೆ, ತೆರಿಗೆಗಳ ತೆರಿಗೆಗಳ
ತೆರಿಗೆಗಳಲ್ಲಿ ಬದಲಾವಣೆ, ಹೆಚ್ಚಳ ಮುಂತಾದ ಕಾರಣಗಳಿಂದ ವ್ಯವಹಾರ ಸಂಸ್ಥೆಗಳಿಗೆ ನೇರವಾಗಿ ಹಣಕಾಸಿನ ತೊಂದರೆಗಳು ಆಗ್ತವೆ. ಮತ್ತು ಇತರೆ ಕಾರಣಗಳನ್ನು ನಾ ಹೇಳಿದ್ದೆ. ಯಾವ ಇತರೆ ಕಾರಣಗಳು ಅಂದರೆ, ಒಂದು ರಾಜಕೀಯದಲ್ಲಿ ಅಶಾಂತಿ ಅಥವಾ ಅಸ್ಥಿರತೆ, ತಂತ್ರಜ್ಞಾನದಲ್ಲಿ ಏನಾದರೂ ತೊಂದರೆ ಬರುವುದು, ಆಮೇಲೆ ವಿದೇಶಿ ವಿನಿಮಯ ದರದಲ್ಲಿ ಬದಲಾವಣೆಗಳಾಗುವುದು. ಇವು ಇತರೆ ಕಾರಣಗಳನ್ನು ಕೊಟ್ಟಾರ. ಬಹಳಷ್ಟು ಸಂಕ್ಷಿಪ್ತವಾದ ವಿವರಣೆಗಳನ್ನು ಕೊಟ್ಟಾರ. ಆಮೇಲೆ ಇದರ ಜೊತೆಗೆ ನಾನು ನಷ್ಟ ಭಯಗಳನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬಹುದು, ವ್ಯವಹಾರದಲ್ಲಿ ನಷ್ಟ ಭಯಗಳನ್ನು ಕಡಿಮೆ ಮಾಡ್ಕೋಬಹುದೇ ವಿನಃ ಅದನ್ನು ಪೂರ್ತಿಯಾಗಿ ಎಷ್ಟೇ ನೀವು ಮುಂದಾಲೋಚನೆ ಮಾಡಿದರೂ ಊಹಿಸಿದರೂ ಸಹ ಕೆಲವೊಂದು ನಷ್ಟ ಭಯಗಳನ್ನು ಪೂರ್ತಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು, ಅವಾಯ್ಡ್ ದ ಹೈ ರಿಸ್ಕ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇನ್ಶೂರ್ ಯುವರ್ ಪ್ರಾಪರ್ಟಿ ಆ್ಯಂಡ್ ಯುವರ್ ಹ್ಯೂಮನ್ ರಿಸೋರ್ಸ್. Next one, distribute your business risk on producers and the wholesalers. ಸೊ ಈ ಥರ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಾಗ ನಷ್ಟ ಭಯವನ್ನು ಕಡಿಮೆ ಮಾಡ್ಕೋಬಹುದು. ವಿಮಾ ಪಾಲಿಸಿ ತಗೋಬಹುದು, ಅಥವಾ ಹೆಚ್ಚು ನಷ್ಟ ಇದ್ದಂಥ ವ್ಯವಹಾರ ಮಾಡದೇ ಇರುವುದು. ನಷ್ಟ ಭಯ, ಈ ನಷ್ಟವನ್ನು ಉತ್ಪಾದಕರು ಮತ್ತು ಸಗಟು ವ್ಯಾಪಾರಿಗಳು, ಕಿರುಕುಳ ವ್ಯಾಪಾರಿಗಳ ಮೇಲೆಲ್ಲ ಹಂಚುವುದು. ಈ ಥರ ಕೆಲವೊಂದು ನೀವು ಕ್ರಮಗಳನ್ನು ತೆಗೆದುಕೊಂಡ್ರಿ ಅಂದರೆ ವ್ಯವಹಾರದಲ್ಲಿ ಆಗುವಂಥ ನಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸೊ ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಒನ್ನು, ನಾನು ಒಂದು ವ್ಯವಹಾರ ಪ್ರಾರಂಭ ಮಾಡಬೇಕು ಅಂತ ಮಾಡೀನಿ. ಮೇಡಮ್ ಭಾಳಷ್ಟು ಹೇಳ್ತಾರೆ, ನೌಕರಿ ಕೇಳುವವರಾಗಬೇಡ್ರಿ, ನೌಕರಿ ಕೊಡುವವರಾಗ್ರಿ ಅಂಥೇಳಿ. ಹೀಗಾಗಿ ನಾನು ನನ್ನ ಸ್ವಂತ ಒಂದು ಉದ್ಯಮವನ್ನು ಕಟ್ಟಬೇಕು ಅಂತ ಮಾಡೀನಿ. ಇಸ್ ಇಟ್ ಈಸಿ? ಇದು ಈಸಿನಾ ಹೇಳುವಷ್ಟು ಇಲ್ಲ, ಆದರೆ ಅಸಾಧ್ಯನೂ ಅಲ್ಲ. ನೀವು ಕೆಲವೊಂದು ವಿಚಾರಗಳನ್ನು ಅಥವಾ ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಉದ್ದಿಮೆಯನ್ನು ಪ್ರಾರಂಭ ಮಾಡುವಕ್ಕಿಂತ ಮೊದಲನೇ ಬಗೆಹರಿಸ್ಕೊಂಡ್ರಿ ಅಂದ್ರೆ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡುವುದು ಅಸಾಧ್ಯವಾದುದಲ್ಲ. ಆದ್ರೆ ಯಾವುದೇ ರೀತಿಯಾದ ಪ್ಲ್ಯಾನ್ ಇಲ್ಲದ, ಯಾವುದೇ ರೀತಿಯಾದಂತಹ ಏನು ಮುಂದೆ ಸಮಸ್ಯೆಗಳು ಬರಬಹುದು ಅವನ್ನೆಲ್ಲ ಮೊದಲನೇ ವಿಚಾರ ಮಾಡಿದರೆ, ನಾನು ಒಂದು ಸ್ವಂತ ಉದ್ದಿಮೆ ಪ್ರಾರಂಭ ಮಾಡಬೇಕು, ನನ್ನ ಹತ್ರ ಹಣ ಅದ, ಗೌರ್ಮೆಂಟ್ದವ್ರು ಕೆಲವೊಂದು ಫೆಸಿಲಿಟೀಸ್ಗಳನ್ನು ಕೊಡ್ಲಿಕ್ಕಂತಾರ, ಲೋನ್ ಕೊಡ್ಲಿಕ್ಕಂತಾರ ಅಂತ ತಿಳ್ಕೊಂಡು ಚಾಲು ಮಾಡಿಬಿಡ್ತಾರೆ. ಮುಂದೆ ಸ್ವಲ್ಪ ದಿವಸಕ್ಕೆ ಬಂದಾಗ್ತಾವ. ಯಾಕಂದ್ರೆ ಕೆಲವೊಂದು ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂದರೆ ಏನು ಅಂದ್ರೆ, ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಎಂಟರ್ಪ್ರೈಸ್ ಈಸ್ ಸಿಮಿಲರ್ ಟು ಎನಿ ಅದರ್ ಹ್ಯೂಮನ್ ಎಫರ್ಟ್ ಇನ್ ವಿಚ್ ರಿಸೋರ್ಸಸ್ ಆರ್ ಎಂಪ್ಲಾಯ್ಡ್ ಟು ಅಚೀವ್ ಸರ್ಟನ್ ಗೋಲ್ಸ್. ಸಂಪನ್ಮೂಲಗಳನ್ನು ಬಳಸಿ ವಸ್ತುಗಳನ್ನು ತಯಾರಿಸಿ ನಮ್ಮ ಗುರಿಯನ್ನು ಮುಟ್ಟುವುದು, ಮಾರಾಟ ಮಾಡಿ ಗುರಿಯನ್ನು ಮುಟ್ಟುವುದು, ಇದ ಒಂದು ವ್ಯವಹಾರ ಇದ್ದಂಗೆ. ಆದ್ರೆ ಯಾರು ಸಕ್ಸಸ್ಫುಲ್ ಅನ್ಸ್ಕೋತಾರ ಅಂದ್ರೆ, successful result in business depend largely upon the ability of the entrepreneurs or the starters of a new business to anticipate the problems and solve them with the minimum cost or minimum expense. ಏನಪ್ಪಾ ಅಂದ್ರೆ, ಈ ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಏನು ಮಾಡುವುದು ಅಂದರೆ, ಸಂಪನ್ಮೂಲಗಳನ್ನು ವಿನಿಯೋಗಿಸಿ ಕೆಲವೊಂದು ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದು, ಇದೇ ವ್ಯವಹಾರ. ಆದರೆ ಒಬ್ಬ ವ್ಯವಹಾರಸ್ಥ ಯಶಸ್ವಿ ಅನಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಅವನಿಗೆ ಒಂದು ಎಬಿಲಿಟಿ ಇರಬೇಕು. ಏನದು ಅಂದ್ರೆ,
ವ್ಯವಹಾರವನ್ನು ಪ್ರಾರಂಭ ಮಾಡುವವರು ಸಮಸ್ಯೆಗಳನ್ನು ಮುಂಚಿತವಾಗಿಯೇ ನಿರೀಕ್ಷಿಸುವುದು ಮತ್ತು ಅವನ್ನು ಕಡಿಮೆ ವೆಚ್ಚದಲ್ಲಿ ಬಗೆಹರಿಸುವುದು. ಈ ಸ್ಪರ್ಧಾತ್ಮಕ ವ್ಯವಹಾರ ಪರಿಸರದೊಳಗೆ ಇದು ಬಹಳಷ್ಟು ಇಂಪಾರ್ಟೆಂಟ್. ಏನು ಸಮಸ್ಯೆಗಳು ಬರಬಹುದು, ಯಾಕಂದ್ರೆ ಬಿಸ್ನೆಸ್ ಎನ್ವೈರ್ಮೆಂಟ್ ಈಸ್ ಸೋ ಅನ್ಸರ್ಟನ್ ಆ್ಯಂಡ್ ಡೈನಾಮಿಕ್. ಅನ್ಸರ್ಟನ್ಟಿ ಅಂದರೆ ಏನು ಅಂತ ಹೇಳಿದ್ದೆ ನಾನು. ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ದ ಫ್ಯೂಚರ್, ಭವಿಷ್ಯದಲ್ಲಿ ಏನಾಗ್ತದೆ ಅನ್ನುವ ಬಗ್ಗೆ ನಮಗೆ ಪೂರ್ತಿ ಇರದೇ ಇರುವುದು ಅನಿಶ್ಚಿತತೆ. ಮತ್ತು ಡೈನಾಮಿಕ್ ಅಂದರೆ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಎನ್ವೈರ್ಮೆಂಟ್ ಚೇಂಜ್ ಆಗ್ತದೆ, ಹೀಗಾಗಿ ಪ್ರಾಬ್ಲಮ್ಸ್ಗಳು ಬಂದೇ ಬರ್ತಾವೆ. ಈ ಪ್ರಾಬ್ಲಮ್ಸ್ಗಳು ಬಂದಾಗ ಅಥವಾ ಬರೋಕ್ಕಿಂತ ಮೊದಲೇ ಅವನು ಊಹಿಸಿ, ಅಸ್ಯೂಮ್ ಮಾಡಿ, ಪ್ರೆಡಿಕ್ಟ್ ಮಾಡಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅವನು ಕಡಿಮೆ ವೆಚ್ಚದೊಳಗೆ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಅನ್ಸ್ಕೋತಾನೆ. ಬಿಸ್ನೆಸ್ ರನ್ ಮಾಡುವಾಗ ಬರುವಂತಹ ಸಮಸ್ಯೆಗಳೇ ಬೇರೆ, ಬಿಸ್ನೆಸ್ ಪ್ರಾರಂಭ ಮಾಡುವಾಗ ಬರುವಂತಹ ಕೆಲವೊಂದು ಸಮಸ್ಯೆಗಳೇ ಬೇರೆ. ನೀ ಪ್ರಾರಂಭ ಮಾಡುವಾಗಲೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿ ಪ್ರಾರಂಭ ಮಾಡಿದ್ರಿ ಅಂದ್ರೆ ಮುಂದೆ ರನ್ ಮಾಡುವಾಗ ಬರುವ ಸಮಸ್ಯೆಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸ್ಕೋಬಹುದು. ಹಂಗಿತ್ತಂದ್ರೆ ಯಾವ ಸಮಸ್ಯೆಗಳು ಬರ್ತಾವ? ಅಥವಾ while establish a business, what are the basic factors to be considered? ಒಂದು ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ವಿಷಯವನ್ನು ನಾವು ಗಮನದಲ್ಲಿಟ್ಕೋಬೇಕು, ಯಾವ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಪ್ರಾರಂಭ ಮಾಡಿದರೆ ನಮಗೆ ಮುಂಬರುವ ದಿನಗಳಲ್ಲಿ ಹೆಚ್ಚು ಸಮಸ್ಯೆ ಬರುವುದಿಲ್ಲ. ಅದಕ್ಕೆ ಈಗ ಬ್ರೀಫ್ ಆಗಿ ನಿಮ್ಮಲ್ಲೇ ವ್ಯವಹಾರ ಪ್ರಾರಂಭಿಸುವಾಗ ವಿಚಾರ ಮಾಡುವಂತಹ ಮೂಲಭೂತ ಅಂಶಗಳನ್ನು ಕೊಟ್ಟಾರೆ. ದೇ ಆರ್ ಬೇಸಿಕ್ ಥಿಂಗ್ಸ್. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ತಿರ್ತೀರಿ ನೀವು, ಅಥವಾ ಮನೆ ಕಟ್ಟೋದು ನಿಮ್ಮದೇ ಕಟ್ಟಿಸುವಾಗ ನೋಡಿರಬೇಕು ಅಥವಾ ಬೇರೆಯವ್ರು ಕಟ್ಟುವಾಗ ನೋಡಿರಬೇಕು. ಈಗ ನೆಲದ ಮೇಲೆ ಒಮ್ಮೆ ಗಾಡಿ ಕಟ್ಟಿಬಿಡುವುದಿಲ್ಲ. ಏನು ಮಾಡ್ತಾರೆ, ಮೊದಲು ಅದಕ್ಕೆ ತೆಗೆದು ಪಾಯ ಹಾಕಿ ಇಂಜಿನಿಯರ್ ಕಡೆಯಿಂದ ಕರೆಕ್ಟ್ ಅದ್ರ ಮೆಜರ್ಮೆಂಟ್ ಮಾಡಿಸಿ ಎಲ್ಲಿ ಗಟ್ಟಿ ನೆಲ ಸಿಗ್ತದೆ ಅಲ್ಲೇ ಕೆಳಗೆ ಕಲ್ಲು ಹಾಕಿ ಅದನ್ನು ಗಟ್ಟಿ ಮಾಡ್ಕೊಂಡು ಅದ್ರ ಮೇಲೆ ಗಾಡಿ ಕಟ್ತಾರೆ. ಅಂದ್ರೆ ಆ ಪಾಯ ಇಡೀ ಗಾಡಿ ನಿಮ್ಮ ಮನೆಯನ್ನು ಎಷ್ಟೋ ನೂರಾರು ವರ್ಷಗಟ್ಟಲೆ ಗಟ್ಟಿಯಾಗಿ ಹಿಡಿತದೆ. ಹೌದೋ ಇಲ್ಲ? ಅದೇ ಥರ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಬೇಸಿಕ್ ಥಿಂಗ್ಸ್ ಗಟ್ಟಿ ಮಾಡಬೇಕು. ಅದ್ರ ಮೇಲೆ ನೀವು ಬಿಸ್ನೆಸ್ ಪ್ರಾರಂಭ ಮಾಡಿದ್ರಿ ಅಂದ್ರೆ ಮುಂಬರುವ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡ್ಬೋದು ವಿತ್ ಮಿನಿಮಮ್ ಕಾಸ್ಟ್. ಅದೆಲ್ಲ ಬಿಟ್ಟು ವಿದೌಟ್ ನೋಯಿಂಗ್ ಎನಿಥಿಂಗ್ ಯಾವುದೇ ಸ್ಟಾರ್ಟ್ ಮಾಡುವಾಗಲೇ ಸಮಸ್ಯೆಗಳನ್ನು ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ರಂದ್ರೆ ಬಿಸ್ನೆಸ್ ಸಕ್ಸಸ್ಫುಲಿ ರನ್ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಆಮೇಲೆ ಪ್ರಾಬ್ಲಮ್ಸ್ಗಳೇ ಬರ್ಲಿಕ್ಕೆ ಹೋಗ್ತಾವೆ. ಹೀಗಾಗಿ ಹೆಚ್ಚು ರಿಸ್ಕ್ ಅಥವಾ ಲಾಸ್ ಆಗ್ಲಿಕ್ಕೆ ಶುರುವಾಗ್ತದೆ. ಸೊ ಅದಕ್ಕೆ ಯಾವ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು ವೈಲ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಅಂತ ಹೇಳಿ ನಿಮ್ಮ ಬುಕ್ನ್ಯಾಗ ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನು ಕೊಟ್ಟಾರೆ. ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್, ವ್ಯವಹಾರದ ಹಾದಿ ಮತ್ತು ಮಾರ್ಗದ ಆಯ್ಕೆ. ನೀವು ನಿಮ್ಮ ಮನೆಯೊಳಗೆ ಹೇಳ್ತೀರಿ, ನಮ್ಮ ಅನುಭವ ಒಳಗೆ ಯಾವಾಗಲೂ 5 ವರ್ಷ ನಮ್ಮ ತಲೆ ತಿಂದಿರ್ತಾರ. ಏನು ಅಂದ್ರೆ ನಿಮ್ಮದೊಂದು ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನಿಮ್ಮದೇ ಒಂದು ಉದ್ದಿಮೆಯನ್ನು ಕಟ್ಟ್ರಿ, ಅಥವಾ ನಿಮ್ಮದೇ ಒಂದು ಸಣ್ಣದಾದಂತಹ ಸ್ವಂತದ್ದೇನಾದರೂ ಮಾಡಿರಿ, ಬೇರೆಯವರ ಕಡೆ ನೌಕರಿ ಮಾಡಬೇಡ್ರಿ, ನೌಕರಿ ಕೇಳಬೇಡ್ರಿ ಅಂತ ಹೇಳ್ತಾರಂತ ನೀವು ಡಿಗ್ರಿ ಆದಮೇಲೆ ನಿಮ್ಮ ಒಳಗೆ ಹೋಗಿ ಹೇಳ್ತೀರಿ ನಾನು ನೌಕರಿ ಮಾಡಂಗಿಲ್ಲ. ಕೇಳ್ತಾರೆ ನಿಮ್ಮನ್ಯಾಗ ಡಿಗ್ರಿ ಆದ್ಮೇಲೆ ಮುಂದೆ ಏನು ಮಾಡ್ಬೇಕಂತ ಮಾಡಿಪ್ಪ. ಅದ್ರ ಹುಡುಗಿಯಾರಿಗೆ 2 ಹಾದೇವು, ಒಂದು ಮದುವೆ ಮಾಡ್ತಾರ, ಇಲ್ಲಾಂದ್ರೆ ಈಗಿನವ್ರು ಯಾರು ಹಂಗೆ ನೌಕರಿ ಮಾಡ್ತಾರ. ಅವರು ಹುಡುಗರಿಗೂ ಕೇಳ್ತಾರ, ಹುಡುಗಿಯಾರಿಗೇನು. ಅವಾಗ ನೀವೇನು ಹೇಳ್ತೀರಿ, ಇಲ್ಲ ನಾನು ನಂದು ಸ್ವಂತ ಏನಾರು ಮಾಡ್ಬೇಕಂತ ಮಾಡೀನಿ, ಇನ್ನೊಬ್ರ ಕೈ ಕೆಳಗೊಳಗೆ ಕೆಲಸ ಮಾಡೋದು ಬೇಡ, ಗೌರ್ಮೆಂಟ್ ಫೆಸಿಲಿಟೀಸ್ ರಗಡವ. ಅದಕ್ಕೆ ಏನು ಮೊದಲೇ ಕ್ವಶನ್ ಕೇಳ್ತಾರೆ ಹೇಳ್ರಿ ನಿಮ್ಮ ಮನೆಯೊಳಗೆ. ನೀವು ಎದುರಿಗೆ ನನ್ನ ಎದುರಿಗೆ ಕೂತಿದ್ರೆ ಒಬ್ಬೊಬ್ಬರನ್ನ ಎಬ್ಬಿಸಿ ನಿಂದ್ರಿಸಿ ಕೇಳ್ತಿದ್ದೇನೆ. ಏನು ಕೇಳ್ತಾರೆ, ಏನು ಮಾಡ್ತಿ ಕೇಳ್ತಾರೆ. ಇಲ್ಲ ಯಾವ ಬಿಸ್ನೆಸ್ ಮಾಡ್ತೀಪ್ಪ ಈ ಕ್ವಶನ್ ಬರ್ತದೋ ಇಲ್ಲ. ಫಸ್ಟ್ ಏನು, ವಾಟ್, ಇದನ್ನು ನೀವು ಸೆಲೆಕ್ಷನ್ ಸರಿಯಾಗಿ ಮಾಡ್ಕೋಬೇಕು. ವಾಟ್ ಟು ಡೂ, ಲೈನ್ ಆಫ್ ಬಿಸ್ನೆಸ್, ಇದನ್ನು ನೀವು ಆರಿಸ್ಕೋಬೇಕು. ಪ್ರೊಡಕ್ಷನ್ ತಗೊಳ್ಳೋ ಅಥವಾ ಡಿಸ್ಟ್ರಿಬ್ಯೂಷನ್ನು
ಅಥವಾ ಫಾರಿನ್ ಟ್ರೇಡು, ಬಹಳಷ್ಟು ಆಪ್ಷನ್ಸ್ ಅವು. ಅಥವಾ ಸರ್ವಿಸ್ ಸೆಕ್ಟರು, ಏನು ಮಾಡಲಿ ಕನ್ಸ್ಟ್ರಕ್ಷನ್ನು, ಈ ಥರದ್ದು ಭಾಳಷ್ಟು ನಿಮಗೆ ಆಪ್ಷನ್ಸ್ ಅವ. ಆದ್ರೆ while choosing the line of the business ಕೆಲವೊಂದು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು. ಮೊದಲೇದ್ದು ಮಾರ್ಕೆಟ್ ಒಳಗೆ ಪ್ರೆಸೆಂಟ್ ಟ್ರೆಂಡ್ ಒಳಗೆ ಡಿಮಾಂಡ್ ಯಾವುದದ ಆ್ಯಂಡ್ ಆ ಡಿಮಾಂಡಿಗೆ ಫ್ಯೂಚರ್ ಅದನೋ ಇಲ್ಲೋ ಅದನ್ನು ನೋಡಬೇಕು. ಆಮೇಲೆ ಮುಖ್ಯವಾಗಿ ನಾನು ಯಾವ ವ್ಯವಹಾರ ಪ್ರಾರಂಭ ಮಾಡ್ಲಿಕ್ಕೆ ಹತ್ತೀನಿ ಅದರೊಳಗೆ ನನಗೆ ಟೆಕ್ನಿಕಲ್ ನಾಲೆಜ್ ಅದನೋ ಇಲ್ಲೋ. ವಿದೌಟ್ ನಾಲೆಜ್ ಯಾವುದೇ ಒಂದು ಸಣ್ಣ, ಈಗ ಸಪೋಸ್ ಒಂದು ಪಾನ್ ಬೀಡ ಅಂಗಡಿ ಕಟ್ತೀನಿ ಅಂದರೂ ಸಹ ಅದೇನು ಬಿಡ್ರಿ ಪಾನ್ ಬೀಡ ಅಂಗಡಿ ಪಾನ್ ಕಟ್ಟೋದು ನೋ, ಅದ್ರ ಬಗ್ಗೆ ಆದರೂ ನಿಮ್ಗೆ ಥರೋ ನಾಲೆಜ್ ಇರಲೇಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಪಾನು ಅವು ಇವು ಇರ್ತಾವ, ಅದ್ರ ಬಗ್ಗೆ ಪೂರ್ತಿ ನಿಮ್ಗೆ ನಾಲೆಜ್ ಇರಬೇಕು. ಅಂತಹ ಬಿಸ್ನೆಸ್ ಅನ್ನು ನೀವು ಆರಿಸ್ಕೋಬೇಕು. ನಾಲೆಜ್ ಎಲ್ಲಿಗೆ ಬರ್ಬೇಕ್ರಿ? ನಮ್ನ್ಯಾಗ ಕೆಲವೊಬ್ರು ಕೇಳ್ತಾರೆ, ಮನೆಯೊಳಗೆ ಮಾಡ್ಕೋತ ಬಂದಿದ್ರ ವ್ಯವಹಾರ ಮಾಡ್ಕೋತ ಬಂದಿದ್ರ ಬಿಸ್ನೆಸ್ ನಮಗೂ ಇಲ್ಲ. ಯಾರು ಬಾಯಿ ಬರ್ತ್ ಬಿಸ್ನೆಸ್ ಹಂಗೆ ಆಗ್ತಿದ್ರೆ ಯಾರು ಹುಟ್ಟಿದಾಗಿಂದ ಬಿಸ್ನೆಸ್ ಆಗ್ತಿರ್ಲಿಲ್ಲ. ಈಗ ನಾಲೆಜ್ ಬೇಕಾದಲ್ಲೇ ನೀವು ಎಜುಕೇಶನ್ ಒಳಗೆ ಪಡಿಬೋದು. ಈಗ ನಾ ಹೇಳಿಕತ್ತೀನಿ ಯಾವ್ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಬೋದು, ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿ ಇವನ್ನ ಬೇಸ್ ಇಟ್ಕೋಬಹುದು ನೀವು. ಆಮೇಲೆ ಈಗ ಬೇಕಾದಷ್ಟು ಕೋರ್ಸಸ್ ಬಂದಾವ, ಟ್ರೈನಿಂಗ್ ಸೆಂಟರ್ಸ್ ಅವ. ಅಲ್ಲಿ ಹೋದ್ರಿ ಅಂದ್ರೆ ನೀವು ಯಾವ ಒಂದು ನಾಲೆಜ್ ಆಲ್ರೆಡಿ ಸ್ವಲ್ಪ ಅದ ಅದಕ್ಕೆ ಫುಲ್ ಟ್ರೈನಿಂಗ್ ಕೊಡ್ತಾರ. ಆಮೇಲೆ ಮಾರ್ಕೆಟ್ ನೋಡಬೇಕು. ಈಗ ಸಪೋಸ್ ನಾ ಯಾವುದಾದ್ರೂ ಒಂದು ನ್ಯೂ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ಬೇಕಂತ ಮಾಡೀನಿ, ನರೇಂದ್ರ ಮೋದಿ ಅವರು ಸ್ಕಿಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರ. ಹೊಸದೇನಾದರೂ ಮಾಡ್ರಿ ಅಂತ ಚಾಲೆಂಜಸ್ ಕೊಟ್ಟಿರ್ತಾರೆ. ಅಂಥವು ನಾವು ಏನಾದರೂ ಮಾಡ್ತೀನಿ ಅಂದ್ರೆ ಆ ಪ್ರೊಡಕ್ಟ್ಸಿಗೆ ಜನರು ಒಪ್ಕೋತಾರೋ ಇಲ್ಲೋ, ತಗೋತಾರೋ ಇಲ್ಲೋ, ಅದರಲ್ಲದೆ ಅದಕ್ಕೆ ಫ್ಯೂಚರ್ ಅದನೋ ಇಲ್ಲೋ. ನಮಗೇನೋ 1-2 ವರ್ಷಗಟ್ಟಲೆ ನಡೆಸೋದಿರ್ತದೇನೋ, ಬಹಳಷ್ಟು ವರ್ಷಗಟ್ಟಲೆ ನಡಿಬೇಕು ಅಂತ ಇರ್ತದೆ. ಅದಕ್ಕೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಮಾರ್ಕೆಟ್ ಅದನೋ ಇಲ್ಲೋ ಅಂತ ಸ್ಟಡಿ ಮಾಡಬೇಕು. ಇವೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಇಲ್ಲಂತಿಲ್ಲ. ಆದ್ರೆ ಟೈಮ್ ಹೋದ್ರೂ ಚಿಂತಿಲ್ಲ. ಸ್ಟಾರ್ಟಿಂಗ್ ಯಾವಾಗಾದರೂ ಕರೆಕ್ಟ್ ಆಗಬೇಕು. ಸ್ಟಾರ್ಟ್ ಮಾಡ್ಲಿಕ್ಕೆ ಗಡ್ಬಡಿ ಮಾಡಿ ಇವೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಬಿಟ್ರಿ ಅಂತಂದ್ರೆ, ಈಗ ಸಪೋಸ್ ಎಲ್ಲ ಹುಡುಗರ ತಲೆಯಾಗ ಒಂದು ಮೊಬೈಲ್ ಭಾಳ ಜನ ತಗೋತಾರಲೆ, ಮೊಬೈಲ್ ಅಂಗಡಿ ಹಾಕಿದ್ರು ಒಂದು, ಅದ್ರ ಬಗ್ಗೆ ಏನೂ ನಾಲೆಜ್ ಇರೋದಿಲ್ಲ ಮೊಬೈಲ್ ಬಗ್ಗೆ. ಆಗ ಏನು ಮಾಡ್ತಾರೆ, ಕೆಲಸವ್ರನ್ನ ತೊಗೊಂಡು ಗೊತ್ತಿದ್ದವ್ರ ಮೇಲೆ ಡಿಪೆಂಡ್ ಆಗ್ತಿದ್ವಿ. ಅದಕ್ಕಿಂತನೂ ಮೊಬೈಲ್ ಕಲಿಸು 3 ತಿಂಗಳದ್ದು 4 ತಿಂಗಳದ್ದು ಕೋರ್ಸ್ ಅವ, ಅದ್ರ ಬಗ್ಗೆ ಪೂರ್ತಿ ಕಲಿತ್ರಿ ಅಂತಂದ್ರೆ ನಿಮ್ಗೆ ನಾಲೆಜ್ ಇರ್ತದೆ, ಬೇಕಾದಂಗೆ ಮಾಡ್ಬೋದು. ಅಲ್ಲಿ ಗಡ್ಬಡಿ ಮಾಡೋಂಗಿಲ್ಲ. ಅಂಗಡಿ ಸಿಕ್ಕದೆ ಶುರು ಮಾಡಿದ್ರು ಚಾಲು ಆದ್ಮೇಲೆ ಮುಂದೆ ನೋಡೋದು ಬಿಡ್ಲೆ, ನೋ. ಟೈಮ್ಸ್ ಹೋದ್ರೂ ಚಿಂತಿಲ್ಲ, ಸ್ಟಾರ್ಟಿಂಗ್ ಪರ್ಫೆಕ್ಟ್ ಇರಬೇಕು. ಲೈನ್ ಆಫ್ ಬಿಸ್ನೆಸ್ ಒಳಗೆ ನೀವು ನಾಲೆಜು ಫ್ಯೂಚರು ಇದ್ದಾಗ ಅದನ್ನು ಶುರು ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಸೈಜ್ ಆಫ್ ದ ಫರ್ಮ್. ಈ ವ್ಯವಹಾರದ ಗಾತ್ರ ಯಾವ ಥರ ಇರಬೇಕು? ಕನ್ಸ್ಯೂಮರ್ ಗೂಡ್ಸ್ ಇದ್ರೆ ಅಂದ್ರೆ ರೆಗ್ಯುಲರ್ ಡಿಮಾಂಡ್ ಗೂಡ್ಸ್ ಇರ್ತಾವೆ. ಕೆಲವೊಂದು ಬಾತ್ ಸೋಪು, ಶಾಂಪೂ ಇರ್ಬೋದು, ಟೂತ್ಪೇಸ್ಟ್ ಇರ್ಬೋದು. ಕೆಲವೊಂದು ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಿ, ಆಮೇಲೆ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಅದಕ್ಕೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಬೇಕು. ಅಂಥ ಟೈಮ್ನಾಗ ನೀವು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ನಡೀತದೆ. ಡಿಮಾಂಡ್ ಆಲ್ ಓವರ್ ದ ಇಂಡಿಯಾ ಅದನೋ ಇಲ್ಲೋ ನೀವು ನೋಡಬೇಕು. ಇಲ್ಲ ಡಿಮಾಂಡ್ ಫಾರ್ ದ goods and services only in that place or that locality ಅಷ್ಟೇ ಇದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಶುರು ಮಾಡಬೇಕು. ಆದ್ರೆ ಎಕ್ಸ್ಪರ್ಟ್ ನೀವು ಕೇಳಿದಾಗ ಒಂದು ಸಜೆಷನ್ ಏನು ಕೊಡ್ತಾರೆ, ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ ಒಳಗೆ ನೀವು ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಯಾವುದೇ ಒಂದು ಟ್ರೇಡಿಂಗ್ ಕಂಪ್ನಿ ಶುರು ಮಾಡಿದ್ರು ಸ್ಮಾಲ್ ಸೈಜ್ ಒಳಗೆ ಶುರು ಮಾಡಿರಿ. ನೀವು ಅದರೊಳಗೆ ನಿಮ್ದು ಅಬ್ಸರ್ವೇಷನ್ನು, ಎಕ್ಸ್ಪೀರಿಯನ್ಸು ಇದ್ರ ಮೇಲೆ ಅದನ್ನು ಬೆಳೆಸ್ತಾ ಹೋಗ್ರಿ, ಡೆವಲಪ್ ಮಾಡ್ಕೋತಾ ಹೋಗ್ರಿ. ಆದ್ರೆ ಒಂದೇ ಸರ್ತಿಗೆ ವಿದೌಟ್ ಮಚ್ ನಾಲೆಜ್, ಎಕ್ಸ್ಪೀರಿಯನ್ಸ್ ನೀವು ಯಂಗ್ಸ್ಟರ್ ಇದ್ರಿ ಅಂದ್ರೆ ಒಮ್ಮೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಶುರು ಮಾಡಬೇಡ್ರಿ. ಯಾಕಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟು, ರಿಸೋರ್ಸಸ್ಸು ಬಹಳಷ್ಟು ಬೇಕು. ಏನಾದರೂ ಅದು ಸಕ್ಸಸ್ಫುಲ್ ಆಗಲಿಲ್ಲ, ನೀವು ಹೆವಿ ಲಾಸ್ ಆಗ್ತದೆ. ಅದಕ್ಕೆ ಯಾವಾಗಾದರೂ ಸಣ್ಣದಿಂದ ಶುರು ಮಾಡಬೇಕು. ನೋಡ್ರಿ, ನೀವು ಒಂದು ಮೆಟ್ಲ ಮೇಲೆ ಹತ್ತಬೇಕಾಗಿತ್ತಂದ್ರೆ ಸಣ್ಣ ಮೆಟ್ಲದಿಂದ ಶುರು ಮಾಡ್ತೀರಿ. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕೇ ವಿನಃ ಆರಾಮಾಗಿ ಹತ್ತೀರಿ. ಅದೆಲ್ಲ ಬಿಟ್ಟು ಎಲ್ಲಾರ ಬಿಟ್ಟು ನಾವು ಒಮ್ಮೆ ಜಿಗದ ಮ್ಯಾಲೆ ಹೋಗ್ತೀನಿ ಅಂದ್ರೆ ಹೋಗಬಹುದು, ಅಥವಾ ಮೇಲೆ ಹೋಗದೆ
ಬೀಳಬಹುದು. ಇದಕ್ಕಿಂತನೂ ಬೆಸ್ಟ್ ಸೇಫರ್ ವೇ ಸ್ಮಾಲ್ ಸೈಜ್ ಒಳಗೆ ಪ್ರಾರಂಭ ಮಾಡಿ ಅದನ್ನು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು. ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್, ಮಾಲೀಕತ್ವದ ಪ್ರಕಾರದ ಆಯ್ಕೆ. ಆನ್ ದ ಬೇಸಿಸ್ ಆಫ್ ದ ಸೈಜ್ ಆ್ಯಂಡ್ ನೇಚರ್ ಆಫ್ ದ ಬಿಸ್ನೆಸ್ ಯು ಕ್ಯಾನ್ ಚೂಸ್ ದ ಫಾರ್ಮ್ ಆಫ್ ಓನರ್ಶಿಪ್. ವ್ಯವಹಾರದ ಸ್ವರೂಪ ಮತ್ತು ಅದರ ಗಾತ್ರದ ಆಧಾರದ ಮೇಲೆ ನೀವು ವ್ಯವಹಾರದ ಮಾಲೀಕತ್ವ ಯಾವ ಥರ ಇರಬೇಕು ಅಂತ ನಿರ್ಧಾರ ಮಾಡಬೇಕು. ಏನು ಟೈಪ್ಸ್ ಆಫ್ ಓನರ್ಶಿಪ್ ಅಂದ್ರೆ ನಮ್ಮಲ್ಲೇ ಸೋಲ್ ಪ್ರೊಪ್ರೈಟರ್ಶಿಪ್ ಅದು, ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಪಾರ್ಟ್ನರ್ಶಿಪ್ ಫರ್ಮ್, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟೀಸ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಈ ಥರ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಈ ಥರ ಬೇರೆ ಬೇರೆ ತರಹದ ಓನರ್ಶಿಪ್ ಟೈಪ್ ಅವ ನಮ್ಮಲ್ಲಿ. ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ, ಪಾಲುಗಾರಿಕೆ ಸಂಸ್ಥೆ, ಸಂಯುಕ್ತ ಬಂಡವಾಳ ಸಂಸ್ಥೆ, ಹಿಂದೂ ಅವಿಭಕ್ತ ಕುಟುಂಬದ ವ್ಯವಹಾರ, ಈ ಥರ ನಮ್ಮಲ್ಲೇ ಬಹಳಷ್ಟು ಪ್ರಕಾರದ ಮಾಲೀಕತ್ವದ ಪ್ರಕಾರಗಳ ವ್ಯವಹಾರದ ಸಂಸ್ಥೆಗಳವ. ಆದ್ರೆ ಈ ಹಾಗಿತ್ತಂದ್ರೆ ಮಾಲೀಕತ್ವ ಯಾವುದಿರಬೇಕು, ಅದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು ವ್ಯವಹಾರದ ಗಾತ್ರ ಬಹಳಷ್ಟು ಸಣ್ಣದಿತ್ತು ಅಂದ್ರೆ ಏಕ ವ್ಯಕ್ತಿ ಮಾಲೀಕ, ಸೋಲ್ ಪ್ರೊಪ್ರೈಟರ್ಶಿಪ್, ಒಬ್ಬರೇ ನಡೆಸ್ಕೊಂಡು ಹೋಗು. ಈಗ ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ಮೊಬೈಲ್ ಶಾಪ್ ಸಣ್ಣದು ಒಬ್ಬರೇ, ಇಲ್ಲ ಅದು ಸ್ಮಾಲ್ ಸ್ಕೇಲ್ ಅಥವಾ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಇದ್ರೆ ಪಾರ್ಟ್ನರ್ಶಿಪ್ ಮಾಡ್ಬೋದು, ಇಬ್ಬರು 3 ಮಂದಿ ಕೂಡಿಸಿ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸ್ವಲ್ಪ ಮೀಡಿಯಂ ಸ್ಕೇಲ್ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಅದು ನ್ಯೂ ಪ್ರೊಡಕ್ಟ್ ಲೈನ್ ಇತ್ತು ಅಂತಂದ್ರೆ ಪಾರ್ಟ್ನರ್ಶಿಪ್, ಪಾಲುಗಾರಿಕೆ ಒಳಗೆ ಮಾಡಬಹುದು. ಜಾಯಿಂಟ್ ಅದರೂ ಲಾರ್ಜ್ ಸ್ಕೇಲ್ ಇತ್ತಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ, ಕಾರ್ಪೊರೇಟ್ ಸೆಕ್ಟರ್ ಮಾಡಬಹುದು. ಆದರೆ ಪ್ರತಿಯೊಂದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಗೆ ಅದರದೇ ಆದಂತಹ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅವು. ಆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅನ್ನು ಥರೋವಾಗಿ ಸ್ಟಡಿ ಮಾಡಿ ಫಾರ್ಮ್ಸ್ ಆಫ್ ಓನರ್ಶಿಪ್ ಅನ್ನು ಸಿಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಒನ್, ಲೊಕೇಶನ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸ್. ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆ, ಎಲ್ಲಿ ಪ್ರಾರಂಭ ಮಾಡಬೇಕು, ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಇದು ಒಂದು ಏನು ಮಾಡಬೇಕು, ಆದಮೇಲೆ ನೆಕ್ಸ್ಟ್ ಎಲ್ಲಿ ಮಾಡಬೇಕು, ವೇರ್ ಟು ಡೂ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಫಾರ್ ಎಕ್ಸಾಂಪಲ್ ನೀವು ರೋಡ್ನಾಗ ನಾ ಹೇಳೀನಿ, ಇನ್ನು ಮೇಲೆ PUC ಫಸ್ಟ್ ಇಯರ್ ಕಾಲೇಜಿಗೆ ಬಂದಿರಿ, ಇನ್ಮೇಲೆ ನಿಮ್ಮ ಕರಿಯರನ್ನು ನೀವು ಬಿಲ್ಡ್ ಮಾಡ್ಕೋಬೇಕು. ಅದಕ್ಕೆ ಹೊರಗೆ ಎಲ್ಲ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಯಾವ್ಯಾವ ಏರಿಯಾದಾಗ ಯಾವ ಥರದ ರಿಟೇಲ್ ಶಾಪ್ ಅವ ನೋಡ್ರಿ, ಇಂಡಸ್ಟ್ರಿಗಳು ಎಲ್ಲವ ನೋಡ್ರಿ, ಊರುಗಳೊಳಗೆ ಹೋಲ್ಸೇಲರ್ಸ್ ಎಲ್ಲಿದ್ದಾರ ಅದನ್ನು ಸ್ವಲ್ಪ ಲಕ್ಷ್ಯ ಕೊಡ್ರಿ. ನೀವು ರೋಡ್ನಾಗ ಹೊಂಟಿರ್ತೀರ ಅವೆಲ್ಲ ಕಾಣಿಸ್ತಿರ್ತಾವ. ನೋಡುವಾಗ ನೀವು ರಿಟೇಲ್ ಶಾಪ್ ಎಲ್ಲ ನೋಡ್ಕೊತ ಹೋಗೋದಾಗ ಎಲ್ಲಿ ರೆಸಿಡೆನ್ಸಿಯಲ್ ಏರಿಯಾ ಅದನೋ ಅಲ್ಲಿ ಬೇಕ್ರಿ, ಮಿಲ್ಕ್ ಐಟಮ್ಸ್, ಗ್ರೋಸರಿ ಶಾಪು, ಮೆಡಿಕಲ್ ಶಾಪು, ಈ ಥರ ಶಾಪ್ಗಳು ಇರ್ತಾವೆ. ಅದೇ ನೀವು ಮಾರ್ಕೆಟ್ ಪ್ಲೇಸ್ಗೆ ಹೋಗ್ರಿ, ನಮ್ಮ ಧಾರವಾಡದ ಟಿಕಾರಿ ರೋಡ್ನಾಗ ಮೊಬೈಲ್, ಎಲೆಕ್ಟ್ರಾನಿಕ್ಸ್, ಅಲ್ಲೇ ಜನ ಅಲ್ಲಿ ಹುಡ್ಕೊಂಡು ಬರ್ತಾರೆ. ಸುಭಾಷ್ ರೋಡಿಗೆ ಹೋಗ್ರಿ, ಎಲ್ಲ ಸಿಗ್ತಾವಲ್ಲೇ, ಅದ್ರ ಸ್ಪೆಷಲಿ ಡ್ರೆಸ್ ಮಟೀರಿಯಲ್ಸ್, ಇಸಂಟ್ ಇಟ್? ಸೊ ಎಲ್ಲಿ ಯಾವ ವಸ್ತು, ಕಾಲೇಜ್ ರೋಡಿಗೆ ಬರ್ರಿ, ಅಲ್ಲೇ ದರ್ಶನೀಸ್ ಇರ್ತಾವ, ಆಮೇಲೆ ಈ ಬುಕ್ ಹೌಸಸ್ ಇರ್ತಾವ, ಆಮೇಲೆ ಇವನು ಚಾಟ್ ತಿಂತಾರೆ ಈಗಿನವರು, ಅಂತಹ ಕೆಲವೊಂದು ರೋಡ್ ಸ್ಟ್ರೀಟ್ ಸೈಡ್ ಗಾಡಿ ಇರ್ತಾವ. ಅಂದ್ರೆ ಯಾವ ಏರಿಯಾದಾಗ ಎಂಥ ವ್ಯಕ್ತಿಗಳು ಇರ್ತಾರೆ ನೋಡಿ, ಎಲ್ಲಿ ಗ್ರಾಹಕರು ಬರ್ತಾರೋ ಅಂತಹ ಪ್ಲೇಸನ್ನು ನೀವು ಆಯ್ಕೆ ಮಾಡಬೇಕು. ಅಥವಾ ಇಂಡಸ್ಟ್ರಿ ಇತ್ತು ಅಂದರೆ ಇಂಡಸ್ಟ್ರಿ ಏರಿಯಾಸ್ ಇರ್ತಾವೆ. ನಮ್ಮ ಧಾರವಾಡದಾಗ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಅದ, ಇಲ್ಲ ಅಮರ್ಗೋಳ ಒಳಗದ, ಅಲ್ಲೇ ಸ್ಪೆಷಲ್ಲಾಗಿ ಅಂದ್ರೇನು ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಔಟ್ಸೈಡ್ ಸಿಟಿ ಮಾಡ್ತಾರೆ. ಮೊದಲಿದು ಅಮರ್ಗೋಳ ಧಾರವಾಡ ಔಟ್ಸೈಡ್ ಸಿಟಿ ಇತ್ತು, ಈಗ ಹುಬ್ಳಿ ಧಾರವಾಡ ಒಂದಾಗಿ ಅದಾಗಿದೆ. ಆದರೆ ಇಲ್ಲಿ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಯಾರ. ಅಲ್ಲೇ ನೀವು ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಯನ್ನು ಕಟ್ಟಬಹುದು. ಹೀಗಾದ್ರೆ ಯಾವ ವಿಷಯ ನೋಡಬೇಕು ನೀವು ಅಂದ್ರೆ ಫಸ್ಟಿಗೆ ಅಲ್ಲೇ ರಿಟೇಲ್ ಶಾಪ್ ಇದ್ರೆ ಕಸ್ಟಮರ್ಸ್ ಬರ್ತಾರೋ ಇಲ್ಲೋ, ಹೋಲ್ಸೇಲರ್ಸ್ ಇದ್ರೆ ನಿಮ್ಗೆ ಗೂಡ್ಸನ್ನು ಸ್ಟೋರ್ ಮಾಡ್ಲಿಕ್ಕೆ ಸ್ಪೇಸ್ ಅದನೋ ಇಲ್ಲೋ,
ಇಂಡಸ್ಟ್ರಿ ಇತ್ತಂದ್ರೆ ರೋಡ್ ನೋಡ್ಬೇಕು. ಯಾವಾಗಾದರೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಪ್ರತಿಯೊಂದು ಊರೊಳಗೂ ಔಟ್ಸೈಡ್ ದ ಸಿಟಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ತಾವೆ. ಅಲ್ಲೇ ಆದಷ್ಟು ಹೈವೇಗೆ ಹತ್ತಿರ ಇರ್ತಾವೆ. ಯಾಕಂದ್ರೆ ರಾ ಮಟೀರಿಯಲ್ ತರಲಿಕ್ಕೆ, ಮಷಿನರೀಸ್ ತರಲಿಕ್ಕೆ, ಎಂಪ್ಲಾಯೀಸ್ ಓಡಾಡಲಿಕ್ಕೆ, ಫಿನಿಶ್ಡ್ ಗೂಡ್ಸನ್ನು ಕಳಿಸ್ಲಿಕ್ಕೆ. ಸೊ ಈ ಥರದ ಎಲ್ಲ ಫೆಸಿಲಿಟೀಸು, ಪವರ್ ಸಪ್ಲೈ ನೋಡಬೇಕು, ಬ್ಯಾಂಕಿಂಗ್ ಫೆಸಿಲಿಟೀಸ್ ಆ ಏರಿಯಾದಾಗದೋ ಇಲ್ಲೋ ನೋಡಬೇಕು, ಕಮ್ಯುನಿಕೇಷನ್ ಸಿಸ್ಟಮ್ ನೌಎಡೇಸ್ ಈ ನೆಟ್ವರ್ಕ್ ಸಿಸ್ಟಮ್ ಸರಿ ಅದನೋ ಇಲ್ಲೋ ಅಂತ ನೋಡ್ಕೋಬೇಕು, ಫೈನಾನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಅದು ಅದನೋ ಇಲ್ಲೋ ನೋಡಬೇಕು, ಟ್ರಾನ್ಸ್ಪೋರ್ಟ್ ನೋಡಬೇಕು, ಅದ್ರ ಜೊತೆಗೆ ಸಪೋರ್ಟ್ ಸರ್ವಿಸಸ್, ಈ ರಿಪೇರಿ ಸರ್ವಿಸಸ್ ಬೇಕು. ಕೆಲವೊಂದು ಏನಾದರೂ ಮಷಿನರೀಸ್ ಅದು ಕೆಟ್ಟರೆ ಮಾಡಿದ್ರೆ ನಿಯರ್ ಬೈ ಎಲ್ಲಾದರೂ ರಿಪೇರಿ ಸರ್ವಿಸ್ ಸಿಗ್ತಾವೋ ಇಲ್ಲೋ, ಈ ಎಲ್ಲ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು, ಮತ್ತು ರೆಂಟ್ ಎಷ್ಟದ ಅಥವಾ ಔಟ್ರೈಟ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಹಾಕಬೇಕು ಅನ್ನುವಂಥ ಎಲ್ಲ ವಿಷಯಗಳನ್ನು ಸರಿಯಾಗಿ ಸ್ಟಡಿ ಮಾಡಿ ಲೊಕೇಶನನ್ನು ಆರಿಸ್ಬೇಕು. ಯಾಕಂದ್ರೆ ಒಂದು ಸರ್ತಿ ನೀವು ಬಿಸ್ನೆಸ್ ಎಂಟರ್ಪ್ರೈಸ್ ಇಂಡಸ್ಟ್ರಿ ಇರಲಿ, ಸ್ಮಾಲ್ ಸ್ಕೇಲ್ ಇರಲಿ, ಲಾರ್ಜ್ ಸ್ಕೇಲ್ ಇರಲಿ, ಒಂದು ಸಲ ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಈ ಜಾಗ ಸರಿ ಇಲ್ಲರಿ ಅಂತ ಇನ್ನೊಂದು ಕಡೆ ಶಿಫ್ಟ್ ಮಾಡಲಿಕ್ಕೆ ಬಹಳಷ್ಟು ಡಿಫಿಕಲ್ಟ್. ಅದಕ್ಕೆ ಅದನ್ನೆಲ್ಲವನ್ನು ನೋಡಬೇಕು. ನೆಕ್ಸ್ಟ್ ಒನ್, ಫೈನಾನ್ಸಿಂಗ್ ದ ಪ್ರಪೋಸಿಷನ್. ವ್ಯವಹಾರ ಪ್ರಸ್ತಾವನೆಗೆ ಹಣಕಾಸು ಒದಗಿಸುವುದು. ನಾ ಮೊದಲೇ ಹೇಳಿದ್ದೆ, ಫೈನಾನ್ಸ್ ಈಸ್ ದ ಲೈಫ್ ಬ್ಲಡ್ ಫಾರ್ ದ ಎವ್ರಿ ಬಿಸ್ನೆಸ್. ನೀವು ಬಿಸ್ನೆಸ್ ಮಾಡ್ತೀನಿ ಅಂದಾಗ ನಿಮ್ಮ ಮನಸ್ಸಿನೊಳಗೆ ಹೇಳುವಂಥ ಪ್ರಶ್ನೆಗಳಿದೆ. ಮೊದಲು ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಅದಕ್ಕೆ ಹಣ, ಅದು ಬಹಳಷ್ಟು ಇಂಪಾರ್ಟೆಂಟು. ಅದಕ್ಕೆ ನೀವು ಫಸ್ಟಿಗೆ ಎಸ್ಟಿಮೇಟ್ ಮಾಡಬೇಕು. ಏನಂದ್ರೆ ಲೈನ್ ಆಫ್ ಬಿಸ್ನೆಸ್ನ ಇದನ್ನು ಮಾಡಿದರೆ ಇಂಥ ಲೊಕೇಶನ್ ನನಗೆ ಬೇಕು ಅಂದಾಗ, ಆನ್ ದ ಬೇಸಿಸ್ ಆಫ್ ಆಲ್ ದೀಸ್ ಥಿಂಗ್ಸ್ ನನಗೆ ಎಷ್ಟು ಫೈನಾನ್ಸದ ನೆಸಸರಿ ಅದ, ಫಸ್ಟ್ ಎಸ್ಟಿಮೇಟ್ ದ ರಿಕ್ವೈರ್ಡ್ ಫೈನಾನ್ಸ್, ದೆನ್ try to find out the different sources for the finance. ಬೇರೆ ಬೇರೆ ಮೂಲಗಳಿಂದ ಹಣ ಸಂಗ್ರಹ ಮಾಡಬೇಕು. ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ನಮಗೆ ಫೈನಾನ್ಸ್ ಎದಕ್ಕೆ ಬೇಕು ಅಂದರೆ, ಒಂದು ಫಿಕ್ಸ್ಡ್ ಅಸೆಟ್ಸ್ ಅನ್ನು ಖರೀದಿ ಮಾಡಲಿಕ್ಕೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರ್ಬೋದು, ಮಷಿನರೀಸ್ ಇರ್ಬೋದು, ಫರ್ನಿಚರ್ ಇರ್ಬೋದು, ವೆಹಿಕಲ್ ಇರ್ಬೋದು, ದೀಸ್ ಆರ್ ಆಲ್ ಫಿಕ್ಸ್ಡ್ ಅಸೆಟ್ಸ್, ಅದಕ್ಕೆ ಬೇಕು. ಆಮೇಲೆ ಡೇ ಟು ಡೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರ್ತಾವೆ. ಎಲೆಕ್ಟ್ರಿಸಿಟಿ ಇರ್ಬೋದು, ಟೆಲಿಫೋನ್ ಇರ್ಬೋದು, ಸ್ಯಾಲ್ರಿ ಟು ದ ಎಂಪ್ಲಾಯೀಸ್ ಇರ್ಬೋದು, ಪರ್ಚೇಸ್ ಆಫ್ ರಾ ಮಟೀರಿಯಲ್ ಇರ್ಬೋದು. ಇವೆಲ್ಲ ಥಿಂಗ್ಸಿಗೆ ಡೇ ಟು ಡೇ ಬಿಸ್ನೆಸ್ಸಿಗೆ ಎರಡೂ ಕಡೆ ನಮಗೆ ಬೇಕು. ಅದಕ್ಕೆ ನಾವು ಕರೆಂಟ್ ಅಸೆಟ್ಸ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಅಂದ್ರೇನು, ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿ. ಸ್ಥಿರ ಆಸ್ತಿ ಅಂದರೆ ಕಟ್ಟಡ, ಯಂತ್ರೋಪಕರಣ, ಫಿನಿಶ್ಡ್ ಗುಡ್ಸ್, ಸಿದ್ಧ ವಸ್ತುಗಳು, ವಾಹನಗಳು, ಪೀಠೋಪಕರಣಗಳು, ಇವೆಲ್ಲ ಕೆಲವೊಂದು ಸ್ಥಿರ ಆಸ್ತಿಗಳು. ಇವನು ಸ್ಟಾರ್ಟಿಂಗಿಗೆ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಮೇಲೆ ಅವ್ರಿಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗೋದಿಲ್ಲ. ಆಮೇಲೆ ದೈನಂದಿನ ಖರ್ಚು ವೆಚ್ಚಗಳನ್ನು ವ್ಯವಹಾರ ನಡೆಸ್ಕೊಂಡು ಹೋಗಲಿಕ್ಕೆ ನಮ್ಗೆ ಹಣಕಾಸು ಬೇಕು. ಕಚ್ಚಾ ಪದಾರ್ಥ ಕೊಂಡ್ಕೊಳ್ಳಿಕ್ಕೆ, ನೀವೇನಾದರೂ ಪವರ್ ಯೂಸ್ ಮಾಡಿದ್ರೆ ಅದ್ರದ್ದು ಬಿಲ್ ಕಟ್ಟಲಿಕ್ಕೆ, ಕಮ್ಯುನಿಕೇಷನ್ಗೆ, ಆಮೇಲೆ ಇಂಟ್ರೆಸ್ಟ್ ಪೇ ಮಾಡಲಿಕ್ಕೆ, ಟ್ಯಾಕ್ಸ್ ಪೇ ಮಾಡಲಿಕ್ಕೆ, ಸ್ಯಾಲ್ರಿ, ಇವಕ್ಕೆಲ್ಲವಕ್ಕೂ ಸಹ ಹಣಕಾಸು ಬೇಕು. ಅದಕ್ಕೆ ಅದನ್ನು ಸರಿಯಾಗಿ ಎಸ್ಟಿಮೇಟ್ ಮಾಡಬೇಕು. ನಾಟ್ ಫಾರ್ ದ ಪ್ರೆಸೆಂಟ್, ಲಿಟ್ಲ್ ಬಿಟ್ ಫ್ಯೂಚರ್ ಆಲ್ಸೋ, ಮುಂದೂ ಸಹ ಮಾಡಿದ ಮೇಲೆ ಡಿಫ್ರೆಂಟ್ ಸೋರ್ಸಸ್ ಅವೈಲೇಬಲ್ ಅವ. ಅಂದ್ರೆ ಕರೆಂಟ್ ಅಸೆಟ್ಸಿಗೆ ಯಾವ ಥರ ಹಣಕಾಸನ್ನು ಕಲೆಕ್ಟ್ ಮಾಡಬೇಕು, ಅದಕ್ಕೆ ಸೋರ್ಸಸ್ ಬೇರೆ ಅವ. ಶಾರ್ಟ್ ಟರ್ಮ್ ಫಿಕ್ಸ್ಡ್ ಅಸೆಟ್ಟಿಗೆ ಎಲ್ಲಿ ಫೈನಾನ್ಸ್ ತೊಗೋಬೇಕು, ಲಾಂಗ್ ಟರ್ಮ್ ಸೋರ್ಸಸ್ ಅವು. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸೋರ್ಸಸ್ಸನ್ನು ನೋಡಬೇಕು. ಆಮೇಲೆ ನೆಕ್ಸ್ಟ್, ಹೌ ಟು ಯುಟಿಲೈಸ್ ದ ಆರ್ಗನೈಸ್ಡ್ ಫೈನಾನ್ಸ್. ನೀವು ಒಮ್ಮೆ ಫೈನಾನ್ಸನ್ನು ಕಲೆಕ್ಟ್ ಮಾಡಿದ ಮೇಲೆ ಮತ್ತೆ ಎಸ್ಟಿಮೇಟ್ ಮಾಡಬೇಕು. ಆಮೇಲೆ ಅದನ್ನು ಡಿಫ್ರೆಂಟ್ ಸೋರ್ಸಸ್ಸಿಂದ ಕಲೆಕ್ಟ್ ಮಾಡಬೇಕು. ಮಾಡಿದ ಮೇಲೆ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹೌ ಟು ಯುಟಿಲೈಸ್ ದ ಕಲೆಕ್ಟೆಡ್ ಫೈನಾನ್ಸ್ ಪ್ರಾಫಿಟೇಬಲಿ. ಹಣ ಬೇರೆ ಬೇರೆ ಸೋರ್ಸಿಂದ ನಮ್ಮ ಸ್ವಂತ ಹಾಕಬಹುದು, ಮುದ್ರಾ ಯೋಜನೆ ಗೌರ್ಮೆಂಟ್ ಕಡೆಯಿಂದ ತಗೋಬಹುದು, ಬೇರೆ ಬೇರೆ ರಿಸೋರ್ಸಿಂದ ಈ ಹಣ ಸಿಗ್ತದೆ. ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸಿಕ್ಕ ಹಣವನ್ನು ಪ್ರಾಫಿಟೇಬಲಿ ವಿದೌಟ್ ಎನಿ ವೇಸ್ಟ್ ಯಾವ ಥರ ಯೂಸ್ ಮಾಡಬೇಕು, ಯಾವುದ್ರಾಗ ಎಷ್ಟು ಯುಟಿಲೈಸ್ ಮಾಡಬೇಕು, ಯಾವುದ್ರಾಗ ಎಲ್ಲಿ ಹೆಂಗೆ ಖರ್ಚು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಬೇಕು. ಇದು ಫೈನಾನ್ಸ್ ಫ್ಯಾಕ್ಟ್ರಿ. ಇದು ಒಂದು ಎಸ್ಟಿಮೇಟ್ ಮಾಡಬೇಕು ಹಣ ಎಷ್ಟು ಬೇಕಂತ, ಆಮೇಲೆ ಅದ್ರ ಸೋರ್ಸಸ್ಸಿಂದ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿದ ಹಣವನ್ನು ಯಾವ ಥರ ಕಡಿಮೆ ವೆಚ್ಚ ಮಾಡಿ ಹೆಚ್ಚು ಲಾಭ ಬರೋ ಹಂಗೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ವಿಚಾರ ಮಾಡಬೇಕು. ನೆಕ್ಸ್ಟ್ ಒನ್, ಫಿಸಿಕಲ್ ಫೆಸಿಲಿಟೀಸ್.
ಫಿಸಿಕಲ್ ಫೆಸಿಲಿಟೀಸ್ ಯಾವುವು ಅಂತಂದ್ರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಮಷಿನರೀಸ್, ಇಕ್ವಿಪ್ಮೆಂಟ್ಸ್ ಇವೆಲ್ಲ ಎಷ್ಟು ಬೇಕು ಅವನ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು. ಇವು ಎದ್ರ ಮೇಲೆ ಡಿಪೆಂಡ್ ಆಗ್ತಾವೆ ಅಂದ್ರೆ ನೇಚರ್ ಆಫ್ ದ ಬಿಸ್ನೆಸ್. ಇಂಡಸ್ಟ್ರಿ ಇದ್ರೆ ಹೆಚ್ಚು ಮಷಿನರೀಸು, ಇಕ್ವಿಪ್ಮೆಂಟ್ಸ್ ಬೇಕು. ನಿಮ್ಗೆ ಹೋಲ್ಸೇಲ್ ರಿಟೇಲರ್ ಇದ್ರೆ ಹೆಚ್ಚು ಮಷಿನರೀಸ್ ಬೇಡ, ಸ್ಪೇಸ್ ಬೇಕಲ್ಲೇ. ಸೊ ಆ ಥರ ಆನ್ ದ ಬೇಸಿಸ್ ಆಫ್ ದ ನೇಚರ್ ಆಫ್ ದ ಬಿಸ್ನೆಸ್ ನಿಮ್ದು ಯಾವುದದ ನೋಡಿ ಈ ಥರದ ಫಿಸಿಕಲ್ ಅಂದ್ರೆ ಭೌತಿಕ ಸೌಲಭ್ಯಗಳನ್ನು ನೀವು ಪಡಿಬಹುದು. ಅಂದ್ರೆ ವ್ಯವಹಾರದ ಸ್ವರೂಪ ಯಾವ ಥರ ಅದನೋ, ಅಂದ್ರೆ ನೀವು ಕಾರ್ಖಾನೆ ಅಥವಾ ಕೈಗಾರಿಕೆ ಅದನೋ, ಅಥವಾ ಈ ಸಗಟು ವ್ಯಾಪಾರ ಅಥವಾ ಕಿರುಕುಳ ವ್ಯಾಪಾರ ಅದನೋ, ಅದರ ಆಧಾರದ ಮೇಲೆ ನೀವು ಈ ಭೌತಿಕ ಸೌಲಭ್ಯಗಳನ್ನು ಪಡಿಬಹುದು. ನೆಕ್ಸ್ಟ್ ಒಂದು ಪ್ಲ್ಯಾಂಟ್ ಲೇಔಟ್, ಸ್ಥಾವರ ವಿನ್ಯಾಸ. ಒಂದು ಸರ್ತಿ ನೀವು ಈ ಫಿಸಿಕಲ್ ಫೆಸಿಲಿಟೀಸ್ಗಳನ್ನು ಡಿಸೈಡ್ ಮಾಡಿದ ಮೇಲೆ, ರಿಕ್ವೈರ್ಮೆಂಟ್ ಆದಮೇಲೆ, ದ ಎಂಟ್ರಪ್ರಿನಿಯರ್ ಶುಡ್ ಡ್ರಾ ದ ಲೇಔಟ್ ಪ್ಲ್ಯಾನ್ ಶೋಯಿಂಗ್ ದ ಅರೇಂಜ್ಮೆಂಟ್ ಆಫ್ ದೀಸ್ ಫೆಸಿಲಿಟೀಸ್. ಲೇಔಟ್ ಮೀನ್ಸ್ the physical arrangement of machines and equipment needed to manufacture a product. ಈ ಪ್ಲ್ಯಾಂಟ್ ಲೇಔಟ್ ಹೆಚ್ಚು ನಮ್ಗೆ ಟ್ರೆಸ್ ಮಾಡೋದು ಯಾವಾಗ ಅಂದ್ರೆ ನೀವು ಏನಾದರೂ ಪ್ರೊಡಕ್ಷನ್ ಮಾಡ್ತಿದ್ರೆ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಿದ್ರೆ ಅಲ್ಲೇ ಈ ಯಂತ್ರೋಪಕರಣಗಳನ್ನು ಯಾವ ಥರ ಜೋಡಿಸ್ಬೇಕು. ಯಾಕಂದ್ರೆ ಬೇರೆ ಬೇರೆ ಮಷಿನರೀಸ್ ಬೇಕಾಗ್ತಾವೆ, ಅವನ್ನ ನಿಮ್ಮ ಪ್ರೊಡಕ್ಷನ್ ಈಸಿಯಾಗಿ ಸ್ಮೂತಾಗಿ ಫ್ಲೋ ಆಗಲಿಕ್ಕೆ ಅವನ್ನ ಸರಿಯಾಗಿ ಜೋಡಿಸ್ಬೇಕಾಗ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಥಾವರ ವಿನ್ಯಾಸ ಅಂತ ಕರಿತೀವಿ. ಅಂದ್ರೆ ಸರಕಿನ ಉತ್ಪಾದನೆಗೆ ಅಗತ್ಯವಿರುವ ಯಂತ್ರಗಳನ್ನು ಮತ್ತು ಉಪಕರಣಗಳನ್ನು ಭೌತಿಕವಾಗಿ ಜೋಡಿಸುವುದಕ್ಕೆ ನಾವು ಏನಂತ ಕರಿತೀವಿ, ಸ್ಥಾವರ ವಿನ್ಯಾಸ ಅಂತ ಕರಿತೀವಿ ನಾವು. ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕ್ ಫೋರ್ಸ್. ಒಬ್ಬ ವ್ಯಕ್ತಿ ಎಲ್ಲ ಕೆಲಸ ನಾ ಕಟ್ತೀನಿ, ನಾನೇ ಒಬ್ಬರೇ ವ್ಯವಹಾರ ನಡ್ಸ್ಕೊಂಡು ಹೋಗ್ತೀನಿ, ಐ ಕ್ಯಾನ್ ಅಲೋನ್ ರನ್ ದ ಬಿಸ್ನೆಸ್, ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅಗದಿ ಸಣ್ಣ ಪ್ರಮಾಣದೊಳಗಿದ್ರೆ ಮಾಡ್ಬೋದು, ಆದರೆ ನೀವು ಈ ಎಂಪ್ಲಾಯೀಸನ್ನು ಹೈಯರ್ ಮಾಡ್ಕೊಳ್ಳೇಬೇಕಾಗ್ತದೆ. ಎಂತ ಮಾಡ್ಕೋಬೇಕು ಅಂದ್ರೆ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಅವರ್ ಬಿಸ್ನೆಸ್ ನಾವು ಲೇಬರ್ಗಳನ್ನು ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್ ಯಾವ ಥರ ಬೇಕು, ಆ ಜಾಬ್ ಪೊಸಿಷನಿಗೆ ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕ್ ಫೋರ್ಸ್ ಅಂದ್ರೆ ಯೋಗ್ಯ ಮೀನ್ಸ್ ಸೂಟೇಬಲ್ ಫಾರ್ ದ್ಯಾಟ್ ಜಾಬ್. ಅಕೌಂಟೆಂಟ್, ಬಿಕಾಮ್, ಟ್ಯಾಲಿ, ಕಂಪ್ಯೂಟರ್ ಆದವ್ರು ಬೇಕು. ಮಷಿನರೀಸ್ ವರ್ಕ್ ಮಾಡೋದಿದ್ರೆ ಟೆಕ್ನಿಕಲ್ ನಾಲೆಜ್ ಇದ್ದವ್ರು ಬೇಕು. ಈ ಥರ ಇದಕ್ಕೆ ನಾವು ಯೋಗ್ಯ ಅಥವಾ ಸೂಟೇಬಲ್ ಪರ್ಸನ್ ಅಂತ ಕರಿತೀವಿ, ಕಾಂಪಿಟೆಂಟ್ ಅಂತ. ಕಮಿಟೆಡ್ ಅಂದ್ರೆ ಈ ಕೆಲಸ ಮಾಡುವ ಮನೋಭಾವನೆಯವರು ಇರಬೇಕು. ವಿತ್ ಸಮ್ ಇಂಟರ್ವ್ಯೂಸ್ ನಿಮಗೆ ಗೊತ್ತಾಗ್ತದೆ. ಸೊ ಆ ಥರದ ನಿಮಗೆ ವರ್ಕ್ ಫೋರ್ಸ್ ಸಿಕ್ತು ಅಂದ್ರೆ ಎಂಪ್ಲಾಯೀಸ್ ಆರ್ ಅಸೆಟ್ ಟು ದ ಬಿಸ್ನೆಸ್ ಆರ್ಗನೈಜೇಷನ್. ಮ್ಯಾನ್ ಫೋರ್ಸ್ ನಿಮ್ಗೆ ಸೂಟೇಬಲ್ ಆ್ಯಂಡ್ ಕಾಂಪಿಟೆಂಟ್ ಮ್ಯಾನ್ ಫೋರ್ಸ್ ಸಿಕ್ತಂದ್ರೆ ಒಂದು ಆಸ್ತಿ ಇದ್ದಂಗೆ. ಯಾಕಂದ್ರೆ ನೀವು ಆರ್ಗನೈಸ್ ಮಾಡಿದಂಥ ರಿಸೋರ್ಸಸ್ಸನ್ನು ಅವರು ಬೆಸ್ಟ್ ಮ್ಯಾನರ್ ಒಳಗೆ ಯೂಸ್ ಮಾಡ್ತಾರೆ ವಿದೌಟ್ ಎನಿ ವೇಸ್ಟ್. ಅಂದ್ರೆ ನೀವು ಆರಿಸಿದಂತಹ ಅಥವಾ ನೀವು ಕೆಲಸಕ್ಕೆ ತೆಗೆದುಕೊಂಡಂತಹ ನೌಕರರು ಬಹಳಷ್ಟು ಸ್ಕಿಲ್ಫುಲ್ ಇದ್ದರು ಅಥವಾ ಸೂಟೇಬಲ್ ಯೋಗ್ಯ ಇದ್ದರು, ಆಮೇಲೆ ಕೆಲಸ ಮಾಡುವಂಥವ್ರು ಇದ್ದರು ಅಂದ್ರೆ ನೀವು ಸಂಗ್ರಹಿಸಿದಂಥ ಸಂಪನ್ಮೂಲಗಳ ಸರಿಯಾದ ಬಳಕೆಯನ್ನು ಅವರು ಮಾಡ್ಕೊತಾರೆ. ಅದಕ್ಕೆ ನೌಕರರು ಒಂದು ವ್ಯವಹಾರ ಸಂಸ್ಥೆಗೆ ಆಸ್ತಿ ಇದ್ದಂಗೆ, ದೇ ಆರ್ ಅಸೆಟ್. ಅವರು ಸರಿ ಇದ್ರಂದ್ರೆ ಮುಂದಿಂದೆಲ್ಲ ಸರಿ ಆಗ್ತದೆ ಅಂಥೇಳಿ. ಟ್ಯಾಕ್ಸ್ ಪ್ಲ್ಯಾನಿಂಗ್. ಅರ್ಲಿಯರ್ ಬಹಳಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗ್ತಿತ್ತು ಬಿಸ್ನೆಸ್ ಆರ್ಗನೈಜೇಷನ್ಸ್. ಡಿಫ್ರೆಂಟ್ ಟ್ಯಾಕ್ಸಸ್, ಡಿಫ್ರೆಂಟ್ ರೇಟ್ ಫಿಕ್ಸ್ ಮಾಡಿರ್ತಿದ್ರು. ಟೂ ಸ್ಟೇಟ್ಸ್ ನಡುವಿದ್ರೆ ಆಕ್ಟ್ರಾ ಇರ್ಬೋದು, ಸೇಲ್ಸ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್, ಭಾಳಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗ್ತಿತ್ತು. ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡಬೇಕಾಗ್ತಿತ್ತು, ನಾ ಎಷ್ಟು % ಟ್ಯಾಕ್ಸ್ ಕೊಡಲಿ ಅಂಥೇಳಿ. ಈಗ ಒಂದೇ ಟ್ಯಾಕ್ಸ್ ಅದ GST, ಅದಕ್ಕೂ ಸಹ ಪ್ಲ್ಯಾನ್ ಮಾಡಬೇಕು. ಪ್ರತಿಯೊಂದು ಗೂಡ್ಸಿಗೂ ಸಹ ಬೇರೆ ಬೇರೆ ಪರ್ಸಂಟೇಜ್ ಆಫ್ GST ಟ್ಯಾಕ್ಸ್ ಸ್ಲ್ಯಾಬ್ ಅವ, ನಾ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಅದ್ರ ಸಹ ಮೊದಲೇ ಪ್ಲ್ಯಾನ್ ಮಾಡಿರ್ಬೇಕು. ಯಾಕಂದ್ರೆ ಅದು ಒಂದು ಹೆವಿ ಎಕ್ಸ್ಪೆನ್ಸಸ್. ಆಮೇಲೆ ಲಾಂಚಿಂಗ್ ದ ಎಂಟರ್ಪ್ರೈಸ್. ಇಷ್ಟೆಲ್ಲ ವಿಷಯಗಳನ್ನು ಕನ್ಸಿಡರ್ ಡಿಟೇಲ್ ಆಗಿ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ತೊಗೊಂಡ್ರೂ ಚಿಂತಿಲ್ಲ. ಇವೆಲ್ಲ ಫ್ಯಾಕ್ಟ್ರೀಸ್ಗಳನ್ನು ಡಿಟೇಲ್ ಆಗಿ ರಿಸರ್ಚ್ ಆ್ಯಂಡ್ ಸ್ಟಡಿ ಮಾಡಿ ಒಂದು ಬಿಸ್ನೆಸ್ ಎಂಟರ್ಪ್ರೈಸಸನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡುವಾಗ ಕೆಲವೊಂದು ಬಿಸ್ನೆಸ್ಸಿಗೆ ಲೈಸೆನ್ಸ್ ಅದ, ಟ್ರೇಡ್ ಲೈಸೆನ್ಸ್ ತೊಗೋಬೇಕು, ಅಥವಾ ಕೆಲವೊಂದು ಕಡೆ ಪರ್ಮಿಷನ್ ತೊಗೋಬೇಕಾಗ್ತದೆ. ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಸೋಲ್ ಪ್ರೊಪ್ರೈಟರ್ಶಿಪ್ ಇದ್ರೆ ಬಹಳಷ್ಟು ಲೀಗಲ್ ಫಾರ್ಮ್ಯಾಲಿಟೀಸ್ ಇಲ್ಲ. ಎಲ್ಲಿ ಬೇಕೋ ಯಾವಾಗ ಬೇಕೋ ಸಮ್ ಟ್ರೇಡ್ ಲೈಸೆನ್ಸ್ ಆ್ಯಂಡ್ ಆಲ್ ದ್ಯಾಟ್ ನೀವು ಸ್ಟಾರ್ಟ್ ಮಾಡ್ಬೋದು.
ಅದೇ ಸಹ ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ಪಾರ್ಟ್ನರ್ಶಿಪ್ ಡೀಡ್ ರೆಡಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಜಾಯಿಂಟ್ ಸ್ಟಾಕ್ ಕಂಪನಿ ಇದ್ರೆ ಕೆಲವೊಂದು ಫಾರ್ಮ್ಯಾಲಿಟೀಸ್ ಅವ. ಫಾರಿನ್ ಟ್ರೇಡ್ ಇತ್ತಂದ್ರೆ ಅದು ಕೆಲವೊಂದು ಕಸ್ಟಮ್ ಫಾರ್ಮ್ಯಾಲಿಟೀಸ್ ಅವ. ಈ ಎಲ್ಲ ಫಾರ್ಮ್ಯಾಲಿಟೀಸು, ಲೀಗಲ್ ಟರ್ಮ್ಸ್ ಎಲ್ಲ ಸ್ಟಡಿ ಮಾಡಿ ಅಟ್ ಲಾಸ್ಟ್ ನೀವು ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭಿಸಬಹುದು. ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇವೆಲ್ಲ ವಿಷಯಗಳನ್ನು ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು. ತಗೊಳ್ಳಿ ಒಂದು 5-6 ತಿಂಗಳು. ಆಮೇಲೆ ನಿಮಗೆ ಇಲ್ಲ ಅಂದ್ರೆ ನನಗೆ ನಾಲೆಜ್ ಹೆಚ್ಚಿಲ್ಲ, ಧೈರ್ಯ ಬರುವಂತಂದ್ರೆ ಎಲ್ಲರ ಅಂತ ಶಾಪು ಅಥವಾ ಇಂಡಸ್ಟ್ರಿಯೋ ನೀವು ಕಟ್ಟಬೇಕಂತ ಮಾಡಿರಲ್ಲ, ಅಲ್ಲಿ ಹೋಗಿ 1 ವರ್ಷ ಕೆಲಸ ಮಾಡಿರಿ, ಎಕ್ಸ್ಪೀರಿಯನ್ಸ್ ತಗೋರಿ, ಅಬ್ಸರ್ವ್ ಮಾಡಿರಿ, ಆಮೇಲೆ ನೀವು ಶುರು ಮಾಡಿರಿ. ಆದರೆ ವಿದೌಟ್ ಎನಿ ನಾಲೆಜ್, ವಿದೌಟ್ ಡೂಯಿಂಗ್ ಎನಿ ರಿಸರ್ಚ್ ಒಂದೇ ಸರ್ತಿ ನಾವು ಮಾಡಬೇಕು ಬಿಸ್ನೆಸ್ಸು ಅಂತ ಹೇಳಿ ಕೈಯಾಗ ಹಣ ಅದ ಅಂತಿಕೊಂಡು ಮಾಡಿದ್ರಿ ಅಂದ್ರೆ ಅಲ್ಲೇ ಲಾಸ್ ಆಗುವಂಥ ಚಾನ್ಸಸ್ ಭಾಳ. ಅದಕ್ಕೆ ಅದು ಸಣ್ಣದಿರಲಿ, ದೊಡ್ಡದಿರಲಿ, ಪ್ರೊಡಕ್ಷನ್ ಯೂನಿಟ್ ಇರಲಿ, ಟ್ರೇಡಿಂಗ್ ಯೂನಿಟ್ ಇರಲಿ, ಸರ್ವಿಸ್ ಸೆಕ್ಟರ್ ಇರಲಿ, ಯಾವುದೇ ಇರಲಿ, ಮೊದಲು ಇವೆಲ್ಲ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಬೇಸಿಕ್ ಥಿಂಗ್ಸ್ ಕರೆಕ್ಟ್ ಮಾಡಿದ್ರಿ ಅಂದ್ರೆ ಯಾವುದೂ ಬಿಸ್ನೆಸ್ ಸಕ್ಸಸ್ ಆಗ್ತದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಆಫ್ಟರ್ ಯುವರ್ ಎಜುಕೇಷನ್ ನೀವು ಜಾಬ್ ಪ್ರೊವೈಡರ್ ಆಗ್ರಿ, ಸೀಕರ್ ಆಗಬೇಡ್ರಿ ಅಂತ ನನ್ನ ಆಸೆ. ಇಲ್ಲಿಗೆ ನಮ್ಮ ಫಸ್ಟ್ ಲೆಸನ್ ಮುಗೀತು. ಫಸ್ಟ್ ಲೆಸನ್ ಒಳಗೆ ನಾವು ಮೀನಿಂಗ್ ಆಫ್ ಬಿಸ್ನೆಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವುವು, ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನು, ಆಮೇಲೆ characteristics of a business, objectives of the business and different activities of the business ಅನ್ನು ಚಾರ್ಟ್ ಮುಖಾಂತರ ಸ್ಟಡಿ ಮಾಡಿದ್ವಿ ನಾವು. ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್, ಆಮೇಲೆ ಕಾಮರ್ಸ್, ಡಿಫ್ರೆಂಟ್ ಸೆಕ್ಟರ್ಸ್ ಇನ್ ದ ಕಾಮರ್ಸ್, ಟ್ರೇಡ್, ಆಕ್ಸಿಲರೀಸ್ ಟು ಟ್ರೇಡ್, ಇವನ್ನೆಲ್ಲ ಸ್ಟಡಿ ಮಾಡಿದ್ವಿ. ಆಮೇಲೆ ಬಿಸ್ನೆಸ್ ರಿಸ್ಕ್, ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್ ನೋಡಿದ್ವಿ, causes for the business risk and factors to be considered while starting a business. ಇವೆಲ್ಲ ವಿಷಯವನ್ನು ಫಸ್ಟ್ ಚಾಪ್ಟರ್ ಒಳಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ನಾನು ಕಮಿಂಗ್ ಕ್ಲಾಸ್ ಒಳಗೆ ನಾನು ಸೆಕೆಂಡ್ ಚಾಪ್ಟರ್ ಶುರು ಮಾಡ್ತೀನಿ. ಓಕೆ, ಮೊದಲೇ ಚಾಪ್ಟರನ್ನು ಒಂದು 4-5 ಸಲ ಆದರೂ ಓದ್ರಿ ನಾ ಸೆಕೆಂಡ್ ಚಾಪ್ಟರ್ ಶುರು ಮಾಡುವಾಗ. ಓಕೆ, ನೆಕ್ಸ್ಟ್ ವೀಕ್ ನನ್ನ ಕ್ಲಾಸ್ ಇರ್ತದೆ, ಆವಾಗ ಶುರು ಮಾಡ್ತೀನಿ. ಟೇಕ್ ಕೇರ್.